KN ರಾಜಣ್ಣ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿ ಚರ್ಚೆ ವಿಚಾರ ಸಾಕಷ್ಟು ಬರ್ತಾ ಇದೆ. ನೀವು ಕೂಡ ಬಿರುಗಾಳಿ ಅಂತ ಹೇಳಿದ್ರಿ. ಯಾವ ಬಿರುಗಾಳಿ? ರಾಜಕೀಯ ಕ್ರಾಂತಿ. ರಾಜಕೀಯ ಕ್ರಾಂತಿ ರೀ, ಯಾವುದೇ ಬದಲಾವಣೆಗಳು ಎಲ್ಲ ಪಕ್ಷದಲ್ಲೂ ಇದ್ದೇ ಇದಾವ್ರಿ. ಇದು ಒಂದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿ ಏನಿಲ್ಲ. ಏನೇನು ಬದಲಾವಣೆಗಳಿದ್ದಾವೆ ನೋಡೋಣ ಮುಂದಿನ ದಿನಗಳಲ್ಲಿ. ಸರ್, ಶಾಸಕ ಇಕ್ಬಾಲ್ ಹುಸೇನ್ ಅವ್ರ ಹೇಳಿಕೆಯನ್ನು ಗಮನಿಸಿದ್ರ ಅನ್ಸುತ್ತೆ. ಉಪಮುಖ್ಯಮಂತ್ರಿಗಳಿಗೆ CM ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಂಗೆ ನೋಟಿಸ್ ಕೊಟ್ಟರು ಪರವಾಗಿಲ್ಲ. ಅಭಿಪ್ರಾಯ ಅವ್ರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅಷ್ಟೊಂದು ಮಹತ್ವ ಕೊಡಬೇಕು? ನಾನು ಹೇಳೋದು, ಈಗ ಅವ್ರು ಹೇಳಿದ್ದಾರೆ, ಅವನು ಯಾರು ಚನ್ನಗಿರಿ ಅವರೊಬ್ರು ಹೇಳ್ತಾರೆ, ಇನ್ನೊಬ್ರೊಂದು ಹೇಳ್ತಾರೆ. ಅದೆಲ್ಲ ಇರಲಿ, ಅವರ ಸ್ವಂತ ಅಭಿಪ್ರಾಯಗಳವೆಲ್ಲ, ಯಾವುದು ಪಕ್ಷದ ತೀರ್ಮಾನ ಅಲ್ಲ ಅದು. ಮೊನ್ನೆ ಹೇಳಿಕೆ ಕೊಟ್ಟ ನಂತರದಲ್ಲಿ ಬಂಡೆ ತರ ಇರುತ್ತೆ ಅಂತ ಮುಖ್ಯಮಂತ್ರಿಗಳು ಸರ್ಕಾರದ ಬಗ್ಗೆ ಪ್ರಶಂಸೆ ಮಾಡಿದ್ರು. ಸರ್ಕಾರ ಬಂಡೆ ತರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ, 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೀವಿ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರ ಅಲ್ವೇನು ಇರೋದು? ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವರಂತ KN ರಾಜಣ್ಣ ಅವರ ಮಾತು. ಸರ್ಕಾರ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಇರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋಂತು. ಬೇರೆಯವರ ಅಭಿಪ್ರಾಯಗಳನ್ನು ಹೇಳಿ, ಆದರೆ ನಮ್ಮ ಅಭಿಪ್ರಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರೋದು. ಕ್ಯಾಮ್ರಾ ಮಂಜು ಜೊತೆ ಸುನಿಲ್, TV9 ಚಿಕ್ಕಬಳ್ಳಾಪುರ.